मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೋಡಿ, ನಾನು ಈವ್ನಿಂಗಿಂದ 2 ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಈ ಪ್ಯಾರಾಮೆಡಿಕಲ್ ರಿಸಲ್ಟ್ ಬಗ್ಗೆ. ಬಟ್ ನಾನು ಫಸ್ಟಿಗೆ ಹೇಳಕ್ಕೆ ಬಯಸ್ತೀನಿ ಏನಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಏನು ಒಂದು ಬಾರ್ಕೋಡ್ ಮುಖಾಂತರ ನೀವು ನೋಡ್ತಾ ಇದ್ದೀರಲ್ಲ, ಇದು ನಿಮ್ಮ ಪರ್ಸನಲ್ ಇರುತ್ತೆ. ಅದೊಂದು ಬಾರ್ಕೋಡ್ ನಿಮ್ಮ ಒಂದು ಪರ್ಸನಲ್ ಇರುತ್ತೆ. ಅದು ನೀವು ಎನಿ ಟೈಮ್ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ಹಿಂದಿನ ವರ್ಷದ್ದು ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು. ಅದರ ಜೊತೆಗೆ ಅದು ಸಿಮಲ್ಟೇನ್ಸ್ಲಿ ಇರುತ್ತೆ. ಅಂದರೆ ಹೆಂಗೆ ಇವಾಗ ವೆಬ್ಸೈಟಲ್ಲಿ ರಿಸಲ್ಟ್ ಬರೋಕ್ಕಿಂತ ಮೊದಲೇ ನಿಮ್ಮ ಪರ್ಸನಲಿಗೆ ಕೂಡ ಅವರು ಅಪ್ಡೇಟ್ ಮಾಡ್ತಿರ್ತಾರೆ. ಹೀಗಾಗಿ ಅದು ಒಂದಷ್ಟು ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿರುವಂಥದ್ದು, ಒಂದಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಬಿಸಿ ಬರ್ತಾ ಇದೆ. ಮೇ ಬಿ ಅದು ಭಾಳ ಜನ ಟ್ರೈ ಮಾಡ್ತಾ ಇರೋದ್ರಿಂದ ಈ ರೀತಿ ಕೂಡ ಆಗಿರ್ಬೋದು. ಬಟ್ ಅದು ಏನಂದರೆ, ಇನ್ನೂ ಬೋರ್ಡ್ನವರು ಗೇಟನ್ನು ಓಪನ್ ಮಾಡಿಲ್ಲ. ನಾವು ಕಂಪೌಂಡ್ ಜಿಗಿದು ಹೋಗ್ತಾ ಇದ್ದೀವಿ ರಿಸಲ್ಟ್. ಈಗ ನಾವು ರಿಸಲ್ಟ್ ನೋಡ್ತಾ ಇರೋದು ಹೆಂಗಂತಂದರೆ, ಕಂಪೌಂಡ್ ಜಿಗಿದು ರಿಸಲ್ಟ್ಗಳನ್ನು ನೋಡ್ತಾ ಇದ್ದೀವಿ. ಆದರೆ ನಮಗೆ ಗೇಟ್ ಓಪನ್ ಮಾಡಿ ನಾವು ರಿಸಲ್ಟ್ಗಳನ್ನ ನೋಡ್ತಾ ಇಲ್ಲ. ಈ ರೀತಿಯಾಗಿ ನಾವು ಇವಾಗ ಸದ್ಯಕ್ಕೆ ರಿಸಲ್ಟ್ ನೋಡ್ತಾ ಇರುವಂಥದ್ದು. ಎನಿಹೌ, ವಿದ್ಯಾರ್ಥಿಗಳಿಗೆ ನನಗೆ ಅದನ್ನು ಹೇಳಿಕೊಟ್ಟಿರುವಂಥದ್ದು ಏನಂತಂದರೆ, ಬಾರ್ಕೋಡ್ಗಳ ಮುಖಾಂತರ ನಾವು ನೋಡ್ಕೊಳ್ಬೋದು ಅಂಥೇಳಿ. ಅದನ್ನು ನಿಮಗೆ ಕ್ಲೂನ ಕೊಟ್ಟಿದೆ, ಹೆಂಗೆ ನೋಡ್ಕೋಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಭಾಳಷ್ಟು ಪ್ರಶ್ನೆಗಳಿದಾವೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ನನ್ನದೇ ಬಾರ್ಕೋಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಲಿಂಕ್ ಇದ್ರೆ ಹೇಳಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತಾ ಇದೆ. ಓಕೆ, ಆಮೇಲೆ ನನಗೆ ಬಾರ್ಕೋಡ್ ಇಲ್ಲ, ನಂದು ಹಾಲ್ ಟಿಕೆಟೇ ಇಲ್ಲ ನಂದು. ಅದರಲ್ಲಿ ಹಾಲ್ ಟಿಕೆಟ್ ಇದ್ದರೂ ಬಾರ್ಕೋಡ್ ಇಲ್ಲ. ಆಮೇಲೆ ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದೆ. ಓಕೆ, ಸೊ ಆಮೇಲೆ ಇಲ್ಲೊಂದು ವಿದ್ಯಾರ್ಥಿ ಆಗಿದ್ದಾರೆ, ಸರ್ ವೆನ್ ಕನ್ಫರ್ಮ್ ರಿಸಲ್ಟ್ ವಿಲ್ ಕಮ್ ಫುಲ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ಟ್ರೆಸ್ಸು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಇವಾಗ ಒಂದು ನಾವು ಕಂಪೌಂಡ್ ಜಿಗಿದು ರಿಸಲ್ಟ್ ನೋಡ್ತಾ ಇದ್ದೀವಿ. ನೀವು ಕಂಪೌಂಡ್ ಜಿಗಿದು ಅಂದರೆ ಸ್ಕ್ಯಾನ್ ಮಾಡಿ ರಿಸಲ್ಟ್ ನೋಡೋಕ್ಕೆ ಟ್ರೈ ಮಾಡಿರಿ. ಅದು ಬಂದರೆ ಒಳ್ಳೆಯದು, ಬರಲಿಲ್ಲಪ್ಪ ಅಂತಂದರೆ ಟೆನ್ಷನ್ ತೊಗೋಬೇಡಿ. ಯಾಕಂತಂದರೆ ರಿಸಲ್ಟ್ ಇನ್ನೂ ಬೋರ್ಡಿಂದ ಅನೌನ್ಸ್ಮೆಂಟ್ ಆಗಿಲ್ಲ ಆಫಿಷಿಯಲಿ. ಇನ್ನೂ ಅಪ್ಡೇಟ್ ಮಾಡಬೇಕಾಗಿದೆ. ಓಕೆನಾ? ಯಾರ್ದು ಅಪ್ಡೇಟ್ ಮಾಡಬೇಕಾಗಿದೆ? ಭಾಳಷ್ಟು ವಿದ್ಯಾರ್ಥಿಗಳದ್ದು ಏನಂದರೆ, ಬಾರ್ಕೋಡ್ ಇಲ್ಲದ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಆಮೇಲೆ ಒಂದೊಂದು ಸಬ್ಜೆಕ್ಟ್ ಮಿಸ್ ಆಗಿದೆ, 3rd ಇಯರ್ದು ಸಬ್ಜೆಕ್ಟ್ ಮಿಸ್ ಆಗಿದೆ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು 0 ಅಂತ ಬರ್ತಾ ಇದೆ. ಓಕೆ, ಸೊ 0 ಅಂತ ಬರ್ತಾ ಇದೆ, ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕೂಡ ಇನ್ನೂ ಮಾರ್ಕ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ಇನ್ನೂ ಭಾಳಷ್ಟು ಕೆಲಸ ನಡೀತಾ ಇದೆ. ಓಕೆ, ಯಾರ್ದು ಬಂದಿದೆ, ಓಕೆ ಅವ್ರದ್ದು ಆಗಿದೆ ಅಂತ. ಯಾರ್ದಾಗಿಲ್ಲ ಅಂದರೆ ಅವ್ರು ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ವರ್ಕ್ ಪ್ರೋಗ್ರೆಸಿವಲ್ಲಿ ಇದೆ ಅಂತ ಅರ್ಥ. ಬಟ್ ಬೋರ್ಡ್ ವತಿಯಿಂದ ಇದೆಯಲ್ಲ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಹಾಗಾದರೆ ಈಗ ಏನಂತಂದರೆ, 3rd ಇಯರ್ ವಿದ್ಯಾರ್ಥಿಗಳದ್ದು ಇನ್ನೂ ಒಂದು ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿರೋದು ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ. ಅದು ಕೂಡ ನಿಮಗೆ ಆಫಿಷಿಯಲ್ ಅನೌನ್ಸ್ಮೆಂಟ್ ಆದಾಗ ಓಪನ್ ಆಗುತ್ತೆ. 3rd ಇಯರ್ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿರುವಂಥವ್ರು ಟೆನ್ಷನ್ ತೊಗೋಬೇಡಿ, ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಆಮೇಲೆ ಯಾರ್ದು ಹಾಲ್ ಟಿಕೆಟ್ ಇಲ್ಲಲ್ಲ, ಲಿಂಕ್ ಬರೋ ತನಕ ಕಾಯಬೇಕು. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಲಿಂಕ್ ಬರುತ್ತೆ ನಿಮಗೆ ರಿಸಲ್ಟ್ ನೋಡ್ಕೊಳ್ಳೋಕ್ಕೆ. ಆ ಒಂದು ಲಿಂಕ್ ಬರೋ ತನಕ ಕಾಯಿರಿ. ಆಮೇಲೆ 0 ಬಂದವ್ರದ್ದು ಟೆನ್ಷನ್ ತೊಗೋಬೇಡ್ರಿ. 0 2 ನಮೂನಿಂದ ಬರುತ್ತೆ. ಒಂದು ನೀವು ಸರಿಯಾಗಿ ಬರಲಿಲ್ಲ ಅಂದರೆ 0 ಇಟ್ಟು ಕಳಿಸಿರ್ತಾರೆ, ಫೇಲ್ ಆಗಿದೆ ಅಂತ. ಇಲ್ಲಪ್ಪ ಅಂದರೆ ಇನ್ನೂ ಅದನ್ನು ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಓಕೆನಾ? ಅದಾದಮೇಲೆ ಇನ್ನೊಂದು ಏನಂತಂದರೆ, ಈಗ ಹಾಲ್ ಟಿಕೆಟ್ ಇಲ್ದವರು ಏನು ಮಾಡಬೇಕು, ಬಾರ್ಕೋಡ್ ಇಲ್ದವ್ರು ಏನು ಮಾಡಬೇಕಂತಂದರೆ, ನೀವು ಕಾಯಬೇಕು ಲಿಂಕ್ ಬರೋ ತನಕನೂ. ಲಿಂಕ್ ಯಾವಾಗ ಬರುತ್ತೆ ಅಂದರೆ ನನಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು 1 ವಾರ ಅಂತ ಹೇಳಿದ್ರು ನನಗೆ. ನಾನು ಕೂಡ ಸ್ಯಾಟರ್ಡೆ ತನಕ ಬರ್ಬೋದು ಅಂತ ಎಕ್ಸೆಪ್ಟೆಡ್ ಮಾಡಿದ್ದೀನಿ. ನಾಳೆಗೆ ಬರ್ಬೋದು, ನಾಡ್ದು ಬರ್ಬೋದು, ಎನಿ ಟೈಮ್ ಬರ್ಬೋದು. ಬಂದರೂ ಕೂಡ ಅಡ್ವಾನ್ಸ್ ಆಗಿ ನನಗೆ 15-20 ಮಿನಿಟ್ಸ್ ಬಿಫೋರ್ ಗೊತ್ತಾಗುತ್ತೆ, ನಾನು ನಿಮಗೆ ಮಾಹಿತಿನ ಕೊಡ್ಬೋದು. ಓಕೆನಾ? ಆಮೇಲೆ ಉಳಿಕಿದ್ದು ರಿಮೇನಿಂಗ್, ಈಗ ಇದು ಬಂದಿರುವಂಥ ರಿಸಲ್ಟ್ ಜೆನ್ಯೂನಾ ಫೇಕ್ ಅಂತಂದರೆ, ಇದು ಬಂದಿರುವಂಥ ರಿಸಲ್ಟ್ ಜೆನ್ಯೂನೇ. ಯಾಕಂದರೆ ನಿಮ್ಮ ಡಾಟಾ, ನಿಮ್ಮ ಪರ್ಸನಲ್ ಡಾಟಾ ಇರುತ್ತದು, ಅದರಲ್ಲಿ ಫೇಕ್ ಮಾಡೋಕ್ಕೆ ಬರೋದಿಲ್ಲ. ಪರ್ಸನಲ್ ಡಾಟಾ ಮೇಲೆ ಸ್ಕ್ಯಾನ್ ಆಗುತ್ತೆ, ಅದು ಜೆನ್ಯೂನೇ. ಓಕೆ, ಆದರೆ 0 ಬಂದಿದೆಯಲ್ಲ, ಅದು ಜೆನ್ಯೂನ್ ಅಂತ ಕೇಳಿದರೆ ಅದು ಅಪ್ಡೇಟ್ ಆಗ್ತಾಯಿದೆ ಅಂತ ಅರ್ಥ. ಅದಕ್ಕೆ ಕಾಯಿರಿ, ಮತ್ತು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಓಕೆನಾ? ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಆಮೇಲೆ ಜೊತೆಗೆ ನಮ್ಮ ಚಾನಲ್ ನೀವು ಯಾರಾದರೂ ಹೊಸಬರಾಗಿದ್ದರೆ, ವಿಡಿಯೋಗಳನ್ನು ನೋಡ್ತಾ ಇದ್ದರೆ, ಇಷ್ಟ ಅನಿಸಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.